ಆತ್ಮೀಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಮಾಜ ವಿಜ್ಞಾನದ ಅಧ್ಯಯನಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಈ ದಿನ ಭೂಗೋಳಶಾಸ್ತ್ರದ 6ನೇ ಅಧ್ಯಾಯ ಭಾರತದ ಭೂ ಸಂಪನ್ಮೂಲಗಳು ಎಂಬಂತಹ ಅಧ್ಯಾಯದ ಕುರಿತಾಗಿ ನಾವಿವತ್ತು ತಿಳಿತಾ ಹೋಗೋಣ. ಮಕ್ಕಳೇ, ಇಲ್ಲೊಂದು ಚಿತ್ರ ಬರ್ತಾ ಇದೆ. ಈ ಚಿತ್ರವನ್ನು ಒಮ್ಮೆ ಗಮನಿಸಿ. ಈ ಚಿತ್ರವನ್ನು ನೋಡಿದಾಗ ನಿಮಗೆ ಏನು ಅನ್ನಿಸ್ತಾ ಇದೆ ಹೇಳಿ ನೋಡೋಣ ಮಕ್ಕಳೇ. ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗಿದೆ. ಇಲ್ಲಿ ಹಲವಾರು ಮನೆಗಳು, ಖಾಲಿ ಜಾಗ, ಕೃಷಿ ಭೂಮಿ ಇವುಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಅಲ್ವಾ. ಈ ದಿನ ಭಾರತದ ಭೂ ಸಂಪನ್ಮೂಲಗಳು ಎಂಬಂತಹ ಅಧ್ಯಾಯದಲ್ಲಿ ಭಾರತದಲ್ಲಿ ಭೂಬಳಕೆ, ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ, ಕೃಷಿಯ ವಿಧಗಳು, ಬೆಳೆ ಋತುವಿನ ಮಾದರಿ, ಹಾಗೆಯೇ ಭಾರತದ ಪ್ರಮುಖ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಎಂಬಂತಹ ವಿಷಯದ ಕುರಿತಾಗಿ ನಾವು ಇವತ್ತಿನ ಒಂದು ತರಗತಿಗಳಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ. ಹಾಗಿದ್ರೆ ಸಿದ್ಧವಾಗಿದ್ದೀರಲ್ವ ಮಕ್ಕಳೇ? ಹಾಗಿದ್ರೆ ಇವತ್ತಿನ ದಿವಸದ ಮೊದಲನೆಯ ಕಲಿಕೆಯಾಗಿ ನಾವು ನೋಡಬೇಕಾಗಿರುವಂತಹದ್ದು ಈ ಒಂದು ಅವಧಿಯಲ್ಲಿ ನಾವು ಭಾರತದ ಭೂಬಳಕೆ, ಭಾರತದಲ್ಲಿ ಕೃಷಿ ಮತ್ತು ಅದರ ಪ್ರಾಮುಖ್ಯತೆ, ಕೃಷಿಯ ವಿಧಗಳು ಯಾವುವು ಈ ವಿಷಯದ ಕುರಿತಾಗಿ ನಾವು ಅಭ್ಯಾಸವನ್ನು ಮಾಡ್ಕೊಂಡು ಹೋಗೋಣ. ಬನ್ನಿ ಮಕ್ಕಳೇ. ಹಾಗಿದ್ರೆ ಭೂಬಳಕೆ, ಭಾರತದಲ್ಲಿ ಭೂಮಿಯ ಬಳಕೆ ಹೇಗಿದೆ ಇದನ್ನು ಕುರಿತಾಗಿ ತಿಳಿಸಿಕೊಡುವಂಥದ್ದೇನಿದೆ ಇದನ್ನೇ ನಾವು ಭೂಬಳಕೆ ಅಂತೇಳಿ ನಾವು ಕರಿತೀವಿ. ಹಾಗಿದ್ರೆ ಇಲ್ಲಿ ನೋಡಿ ಮಕ್ಕಳೇ, ಅರಣ್ಯ, ವ್ಯವಸಾಯ, ಹುಲ್ಲುಗಾವಲು, ವಿವಿಧ ಉದ್ದೇಶಗಳಿಗೆ ಭೂಮಿಯನ್ನು ಬಳಕೆ ಮಾಡುವುದನ್ನು ನಾವೇನಂತ ಕರಿತೀವಿ? ಭೂಬಳಕೆ ಅಂತೇಳಿ ಕರಿತೀವಿ. ಕೇವಲ ಒಂದೇ ಒಂದು ಉದ್ದೇಶಕ್ಕೆ ಭೂಮಿಯನ್ನು ಇಲ್ಲಿ ಬಳಕೆ ಮಾಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ? ಅರಣ್ಯಗಳನ್ನು ಬೆಳೆಸ್ತಾ ಇದ್ದೀವಿ, ಅಥವಾ ಕೆಲವೊಂದು ಸ್ವಾಭಾವಿಕವಾಗಿ ಅರಣ್ಯಗಳು ಹುಟ್ಟಿರ್ಬೋದು, ಅಥವಾ ನಾವು ವ್ಯವಸಾಯವನ್ನು ನಡೆಸ್ತಾ ಇದ್ದೀವಿ, ಆ ವ್ಯವಸಾಯಕ್ಕಾಗಿ ಭೂಮಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಹುಲ್ಲುಗಾವಲುಗಳಿದ್ದಾವೆ, ಆ ಹುಲ್ಲುಗಾವಲುಗಳಿಗೋಸ್ಕರವಾಗಿ ನಾವು ಭೂಮಿಯನ್ನು ಬಳಕೆ ಮಾಡ್ತಾ ಇದ್ರೆ ಅದನ್ನು ನಾವೇನಂತ ಕರಿಬೋದು? ಭೂಮಿಯ ಬಳಕೆ ಅಂತೇಳಿ ನಾವು ಕರಿಬೋದು. ಈ ಚಿತ್ರಗಳಲ್ಲಿ ನಾವು ನೋಡ್ಬೋದು, ಅನೇಕ ರೀತಿಯ ಉದ್ದೇಶಗಳಿಗೋಸ್ಕರವಾಗಿ ನಾವು ಭೂಮಿಯನ್ನು ಬಳಕೆ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಈ ಭೂ ಬಳಕೆಯನ್ನು ನಿರ್ಧರಿಸುವ ಅಂಶಗಳು ಯಾವುದು? ಯಾವುದು ಅರಣ್ಯಗಳಿಗೆ ಸೂಕ್ತ, ಯಾವುದು ಹುಲ್ಲುಗಾವಲುಗಳಿಗೆ ಸೂಕ್ತ, ಯಾವ ಭೂಮಿ ವ್ಯವಸಾಯಕ್ಕೆ ಸೂಕ್ತ, ಇದು ನಮ್ಗೆ ಗೊತ್ತಾಗಬೇಕಲ್ವಾ. ಹಾಗಿದ್ರೆ ಅದನ್ನು ನಿರ್ಧರಿಸುವಂಥ ಅಂಶಗಳು ಯಾವ್ದು ಅಂತ ಹೇಳಿ ನೋಡ್ಕೊಂಡು ಹೋಗೋಣ. ಬನ್ನಿ. ಹಾಗಿದ್ರೆ ಮೊದಲನೇದಾಗಿ ಭಾರತದ ಮೇಲ್ಮೈ ಲಕ್ಷಣ. ನಾವು ಉತ್ತರದ ಮೈದಾನಗಳಿರ್ಬೋದು, ಅಥವಾ ಉತ್ತರದ ಹಿಮಾಲಯ ಪರ್ವತಗಳಿರ್ಬೋದು, ಉತ್ತರದ ಮೈದಾನಗಳಿರ್ಬೋದು, ಕರಾವಳಿ ತೀರ ಪ್ರದೇಶಗಳಿರ್ಬೋದು, ದಕ್ಕನ್ ಪ್ರಸ್ಥಭೂಮಿ ಇರ್ಬೋದು, ಈ ರೀತಿಯಂಥ ಮೇಲ್ಮೈ ಲಕ್ಷಣಗಳು ಭೂಬಳಕೆಯನ್ನು ಪ್ರಮುಖವಾಗಿ ನಿರ್ಧಾರ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಎರಡನೇದಾಗಿ ಮಣ್ಣು ಕೂಡ ಪ್ರಮುಖವಾದಂತಹ ಒಂದು ಸಂಪತ್ತು. ಇದು ಕೂಡ ಭೂಮಿಯ ಬಳಕೆಯನ್ನು ನಿರ್ಧರಿಸುತ್ತೆ. ಯಾವ ಭೂಮಿ ವ್ಯವಸಾಯಕ್ಕೆ ಸೂಕ್ತ, ಯಾವುದು ಸೂಕ್ತ ಅಲ್ಲ, ಅದರ ಹಿನ್ನೆಲೆಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಯಾವ ಮಣ್ಣಿನಲ್ಲಿ ಅರಣ್ಯಗಳು ಉತ್ತಮವಾಗಿ ಬೆಳೀತವೆ, ಇದು ಕೂಡ ಇಲ್ಲಿ ಪ್ರಮುಖ. ಹಾಗಾಗಿ ಭೂಮಿಯ ಬಳಕೆಯನ್ನು ಮಣ್ಣು ಕೂಡ ಪ್ರಮುಖವಾಗಿ ನಿರ್ಧಾರ ಮಾಡುತ್ತೆ. ಹಾಗೆಯೇ ಇನ್ನೊಂದು ವಾಯುಗುಣವೂ ಕೂಡ ಭೂಮಿಯ ಬಳಕೆಯನ್ನು ಹೆಚ್ಚಿನದಾಗಿ ನಿರ್ಧಾರ ಮಾಡುತ್ತೆ. ಹಾಗೆಯೇ ಇನ್ನೊಂದು ಪ್ರಮುಖವಾಗಿರುವಂತಹದ್ದು ಜನಸಾಂದ್ರತೆ. ಭಾರತ ಅನೇಕ ರೀತಿಯಾದಂತಹ ಜನರನ್ನು ಹೊಂದಿರುವಂತಹ ಒಂದು ರಾಷ್ಟ್ರ. ಸುಮಾರು 136 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ಈ ಜನಸಾಂದ್ರತೆಯೂ ಕೂಡ ಪ್ರಮುಖವಾಗಿರುತ್ತೆ. ಹಾಗಾಗಿ ಒಂದು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೇಗೆ ಜನ ವಾಸಿಸ್ತಾ ಇದ್ದಾರೆ ಎಂಬುದರ ಆಧಾರದ ಮೇಲೆಯೂ ಕೂಡ ಈ ಭೂಬಳಕೆ ನಿರ್ಧಾರ ಆಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ಸಾಮಾಜಿಕ, ಆರ್ಥಿಕ, ತಾಂತ್ರಿಕ ಅಂಶಗಳು ಕೂಡ ಈ ಭೂಬಳಕೆಯನ್ನು ನಿರ್ಧಾರ ಮಾಡೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಇವೆಲ್ಲವೂ ಕೂಡ ಭೂಬಳಕೆಯನ್ನು ನಿರ್ಧರಿಸುವಂತಹ ಅಂಶಗಳಾಗಿರೋದನ್ನು ನಾವು ನೋಡ್ಬೋದು. ಹಾಗಿದ್ರೆ ಈ ಭಾರತದಲ್ಲಿ ನಾವು ಹೇಗೆ ವಿಂಗಡಣೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ನೋಡೋಣ. ಬನ್ನಿ ಮಕ್ಕಳೇ. ಮೊದಲನೇದಾಗಿ ನಿವ್ವಳ ಸಾಗುವಳಿ ಪ್ರದೇಶ. ಈ ಭೂ ಬಳಕೆಯನ್ನು ನಾವು ಅನೇಕ ರೀತಿಯಲ್ಲಿ ವಿಂಗಡಣೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ನಿವ್ವಳ ಸಾಗುವಳಿ ಪ್ರದೇಶ, ಹಾಗೆಯೇ ಎರಡನೇದಾಗಿ ಅರಣ್ಯ ಪ್ರದೇಶ, ಮೂರನೇದಾಗಿರುವಂಥದ್ದು ಕೃಷಿಗೆ ದೊರೆಯದ ಭೂಮಿ.
ಹಾಗೆಯೇ ನಾಲ್ಕನೆಯದಾಗಿ ಪಾಳು ಭೂಮಿ, ಹಾಗೆಯೇ ಐದನೇದಾಗಿ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಹಾಗೆಯೇ ಆರನೇದಾಗಿ ಕಾಯಂ ಹುಲ್ಲುಗಾವಲು ಮತ್ತು ಗೋಮಾಳಗಳು, ಹಾಗೆಯೇ ಏಳನೇದಾಗಿರುವಂತಹದ್ದು ಇತರೆ ಭೂಮಿ ಅಂತೇಳಿ ನಾವು ಕರಿತೀವಿ. ಈ ರೀತಿ ಭೂಮಿ ವಿವಿಧ ಉದ್ದೇಶಗಳಿಗೋಸ್ಕರವಾಗಿ ನಮ್ಮಲ್ಲಿ ಬಳಕೆ ಆಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಬನ್ನಿ ಮಕ್ಕಳೇ, ಒಂದೊಂದನ್ನಾಗಿ ಇವತ್ತು ಅಭ್ಯಾಸ ಮಾಡ್ತಾ ಹೋಗೋಣ. ನಿವ್ವಳ ಸಾಗುವಳಿ ಭೂಮಿ. ಏನಿದು ನಿವ್ವಳ ಸಾಗುವಳಿ ಭೂಮಿ ಅಂದರೆ? ಬೆಳೆಗಳ ಸಾಗುವಳಿಗೆ ಬಳಕೆ ಮಾಡಬಹುದಾದ ಭೂಮಿಯನ್ನೊಳಗೊಂಡಿದೆ. ಯಾವ್ಯಾವ ಬೆಳೆಗಳನ್ನು ನಾವು ಬೆಳಿಬೋದು, ಸೂಕ್ತವಾಗಿರುವಂತಹದ್ದು ಏನಿದೆ, ಇದಕ್ಕೆ ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೀವಿ. ಬೆಳೆಗಳನ್ನು ಬೆಳೆದ್ರೆ ಉತ್ತಮವಾದಂತಹ ಒಂದು ಫಸಲನ್ನು ಕೊಡ್ಬೋದು. ಅಂತಹ ಒಂದು ಭೂಮಿಯನ್ನು ನಿವ್ವಳ ಸಾಗುವಳಿ ಭೂಮಿ ಅಂತೇಳಿ ಕರಿತಾ ಇದ್ದೀವಿ. ಭಾರತದ ಒಟ್ಟು ಪ್ರದೇಶದಲ್ಲಿ 42.2% ಭಾಗವು ನಿವ್ವಳ ಸಾಗುವಳಿ ಭೂಮಿಯಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ಭಾರತದ ಬಹುತೇಕ ಭಾಗಗಳಲ್ಲಿ ಈ ಒಂದು ಸಾಗುವಳಿ ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳೇ? ಹಾಗಾಗಿ ಇದು ಕೂಡ ಪ್ರಮುಖವಾದಂಥ ಭೂ ಬಳಕೆಯ ಒಂದು ಪ್ರಮುಖವಾದಂತಹ ವಿಂಗಡಣೆ. ಹಾಗೆಯೇ ಎಲ್ಲೆಲ್ಲಿ ಇದೆ ಆಗಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ? ಮೊದಲನೇದಾಗಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ಕೇರಳ ರಾಜ್ಯಗಳಲ್ಲಿ ಈ ನಿವ್ವಳ ಸಾಗುವಳಿ ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಈ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಂಡು ಬಂದರೆ ಈಶಾನ್ಯ ರಾಜ್ಯಗಳೇನಿದ್ದಾವೆ, ಈ ಈಶಾನ್ಯ ರಾಜ್ಯಗಳಲ್ಲಿ ಈ ನಿವ್ವಳ ಸಾಗುವಳಿ ಭೂಮಿಯ ಪ್ರಮಾಣ ಏನಿದೆ ಇದು ಕಡಿಮೆ ಪ್ರಮಾಣದಲ್ಲಿದೆ. ಇದೆ, ಇಲ್ಲ ಅಂತ ಏನಿಲ್ಲ, ಆದರೆ ಕಡಿಮೆ ಪ್ರಮಾಣದಲ್ಲಿ ಈ ನಿವ್ವಳ ಸಾಗುವಳಿ ಭೂಮಿ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ಮುಂದೆ ಹೋಗೋಣ ಮಕ್ಕಳೇ. ಹಾಗಿದ್ರೆ ನೋಡಿ, ಈ ಚಿತ್ರವನ್ನು ನೋಡಿ ಮಕ್ಕಳೇ. ಈ ಚಿತ್ರವನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತಾ ಇದೆ? ಯಾವುದರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಇವಾಗ? ಹೌದು ಮಕ್ಕಳೇ, ನೀವು ಅಂದ್ಕೊಂಡಿರುವಂತಹದ್ದು ಸರಿಯಾಗಿದೆ. ಇದನ್ನು ನೋಡಿದಾಗ ನಮಗೆ ನೆನಪಾಗೋದು ಅರಣ್ಯಗಳು. ಅರಣ್ಯ ಪ್ರದೇಶಗಳು ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಈ ಅರಣ್ಯ ಪ್ರದೇಶಗಳ ಬಗ್ಗೆ ನಾವು ಇವಾಗ ಮಾತಾಡೋಕೆ ಹೊರಟಿದ್ದೀವಿ. ಈ ಅರಣ್ಯ ಪ್ರದೇಶ ಹಾಗಿದ್ರೆ ಭಾರತದ ಒಟ್ಟು ವರದಿಯಂತೆ ಭಾರತದಲ್ಲಿ ಕೇವಲ 22.8 ಭಾಗ ಮಾತ್ರ ಅರಣ್ಯಗಳಿದ್ದಾವೆ. 32% ಅರಣ್ಯ ಇರಬೇಕು, ಆದರೆ ನಮ್ಮಲ್ಲಿ 22.8% ಮಾತ್ರ ಅರಣ್ಯಗಳು ನಮ್ಮ ದೇಶದಲ್ಲಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ನೋಡಿ, ಹೆಚ್ಚಿನ ಒಂದು ಕಾಡುಗಳನ್ನು ನಾವು ಕಾಣ್ಬೋದು. ಭಾರತ ದೇಶದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅತಿ ಹೆಚ್ಚು ಅರಣ್ಯ ಪ್ರದೇಶ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತೆ. ನಾವು ನೋಡಿದ್ವಿ ಹಿಂದೆ, ನಿವ್ವಳ ಸಾಗುವಳಿ ಭೂಮಿ ಈಶಾನ್ಯ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಂತ. ಯಾಕೆ ಅಂತಂದರೆ ಈ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ದಟ್ಟ ಕಾಡುಗಳು ಕಂಡುಬರೋದ್ರಿಂದಾಗಿ ಈ ಈಶಾನ್ಯ ರಾಜ್ಯಗಳಲ್ಲಿ ನಿವ್ವಳ ಸಾಗುವಳಿ ಭೂಮಿ ಕಡಿಮೆ, ಅರಣ್ಯ ಪ್ರದೇಶ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕಂಡು ಬರ್ತಾ ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಪ್ರತಿಯಾಗಿ ಎಲ್ಲಿ ಕಡಿಮೆ ಇದೆ ಅರಣ್ಯ ಪ್ರದೇಶ? ಹರಿಯಾಣ, ಪಂಜಾಬ್, ರಾಜಸ್ಥಾನ, ಗುಜರಾತ್ ಈ ರಾಜ್ಯಗಳಲ್ಲಿ ಅರಣ್ಯ ಪ್ರದೇಶ ಏನಿದೆ ಇದು ಬಹಳಷ್ಟು ಕಡಿಮೆ ಇರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಬಹುತೇಕ ಕಾಡು ಇದರಲ್ಲಿ ಬಹುತೇಕವಾಗಿ ಮರಳು ಭೂಮಿಗಳು ಕೂಡಿರೋದ್ರಿಂದ ಅರಣ್ಯ ಪ್ರದೇಶ ಇಲ್ಲಿ ಕಡಿಮೆ ಆಗಿದೆ. ಹಾಗೆಯೇ ಮೂರನೇದಾಗಿರುವಂತಹದ್ದು ಕೃಷಿಗಾಗಿ ದೊರೆಯದ ಭೂಮಿ. ಕೃಷಿಗಾಗಿ ಕೆಲವೊಂದು ಭೂಮಿಗಳು ನಮಗೆ ದೊರೀತಾ ಇಲ್ಲ, ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ. ಹಾಗಿದ್ರೆ ಅಂತಹ ಭೂಮಿಗಳು ಯಾವುದು? ನೋಡಿ ಮಕ್ಕಳೇ, ಚಿತ್ರವನ್ನು ನೋಡಿದಾಗ ಗೊತ್ತಾಗ್ತಾ ಇದೆ. ಅನೇಕ ಚಿತ್ರಗಳನ್ನು ನಾವು ನೋಡ್ಬೋದು. ಇಲ್ಲಿ 4 ಚಿತ್ರಗಳನ್ನು ನೋಡಿ, 1, 2, 3, 4 ಚಿತ್ರಗಳನ್ನು ನಾವು ನೋಡ್ಬೋದು. ಈ 4 ಚಿತ್ರಗಳಲ್ಲಿಯೂ ಕೂಡ ಭೂಮಿ ಇದೆ, ಆದರೆ ಕೃಷಿಗೆ ದೊರೀತಾ ಇಲ್ಲ. ಮನೆಯನ್ನು ಕಟ್ಟಿದ್ದೀವಿ, ರೈಲ್ವೆ, ಅದೇ ರೀತಿಯಲ್ಲಿ ಅನೇಕ ಅಣೆಕಟ್ಟುಗಳು ಇವುಗಳಿಗೋಸ್ಕರವಾಗಿ ಬಳಕೆ ಮಾಡಿದ್ದೀವಿ. ಅಂದರೆ ಮಾನವನ ವಸತಿ, ರಸ್ತೆ, ರೈಲ್ವೆ ಮಾರ್ಗ, ಕಾಲುವೆಗಳು, ಮರಳುಮಯ ಭೂಮಿ ಮೊದಲಾದ ಕೃಷಿಯೇತರ ಉದ್ದೇಶಗಳಿಗೆ ಭೂಮಿ ಬಳಕೆಯಾಗ್ತಾ ಇದ್ರೆ ಅದನ್ನೇ ನಾವು ಕೃಷಿಗಾಗಿ ದೊರೆಯದ ಭೂಮಿ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. 14.1% ಭಾಗ ಈ ಒಂದು ಕೃಷಿಗಾಗಿ ದೊರೆಯದ ಭೂಮಿ ಭಾರತದಲ್ಲಿ ಇದೆ ಹೇಳೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದಲ್ವಾ. ಹಾಗಾಗಿ ಕೃಷಿಗೆ ಇವೆಲ್ಲ ಯೋಗ್ಯನೇ, ಆದರೆ ಮಾನವನ ಮೂಲ ಉದ್ದೇಶಗಳಿಗೋಸ್ಕರವಾಗಿ ಇವುಗಳನ್ನು ನಾವೇನು ಮಾಡಿದ್ದೀವಿ, ಕೃಷಿಗಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ನಮ್ಮ ಮೂಲ ಸೌಕರ್ಯಗಳ ಅಭಿವೃದ್ಧಿಗಾಗಿ ಇವುಗಳನ್ನು ಬಳಕೆ ಮಾಡ್ಕೊಂಡಿದ್ದೀವಿ. ಹಾಗೆಯೇ ಎಲ್ಲೆಲ್ಲಿ ಆಗಿದ್ರೆ ಕೃಷಿಗಾಗಿ ದೊರೆಯದ ಭೂಮಿ ಕಡಿಮೆ ಪ್ರಮಾಣದ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ? ಅಸ್ಸಾಂ, ಮಣಿಪುರ,
ಸಿಕ್ಕಿಂ ರಾಜ್ಯಗಳಲ್ಲಿ ಕೃಷಿಗಾಗಿ ದೊರೆಯದ ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬಂದರೆ ಗೋವಾ, ಕೇರಳ, ಒರಿಸ್ಸಾ, ಮಹಾರಾಷ್ಟ್ರಗಳಲ್ಲಿ ಇವು ಕಡಿಮೆ ಪ್ರಮಾಣದಲ್ಲಿ ಕಂಡುಬರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಯಾಕೆಂದರೆ ಬಹುತೇಕವಾಗಿ ಈ ರಾಜ್ಯಗಳು ಗೋವಾ, ಕೇರಳ, ಒಡಿಶಾ, ಮಹಾರಾಷ್ಟ್ರ ಇವುಗಳು ಬಹುತೇಕವಾಗಿ ಬೆಳವಣಿಗೆಯನ್ನು ಹೊಂದಿರುವಂತಹ ರಾಜ್ಯಗಳಾಗಿರೋದ್ರಿಂದ ಇವುಗಳಲ್ಲಿ ಈ ಎಲ್ಲ ಅಂಶಗಳನ್ನು ನಾವಿಲ್ಲಿ ಕಂಡುಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಪಾಳು ಭೂಮಿ, ಇದು ಸಾಗುವಳಿಗಾಗಿ ಬಳಕೆ ಮಾಡದ ಭೂಮಿ. ಇಲ್ಲಿ ವ್ಯವಸಾಯವನ್ನು ಮಾಡೋದಿಲ್ಲ, ಪಾಳು ಬಿಟ್ಬಿಟ್ಟಿರ್ತೀವಿ. ನಾವು ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬಳಕೆ ಮಾಡ್ಕೊಳ್ತಾ ಇರೋದಿಲ್ಲ, ಸಾಗುವಳಿಗಾಗಿ ಬಳಕೆ ಮಾಡ್ಕೊಳ್ತಾ ಇರೋದಿಲ್ಲ. ನೋಡಿ ಈ ಚಿತ್ರವನ್ನು ನೋಡಿ, ಈ ಚಿತ್ರದಲ್ಲಿ ಈ ಒಂದು ಪಾಳು ಭೂಮಿಯನ್ನು ನಾವಿಲ್ಲಿ ಗಮನಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಇದು ಮಿಜೋರಾಂ, ತಮಿಳುನಾಡು, ಮೇಘಾಲಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಭಾರತದ ಒಟ್ಟು ಭೂಮಿಯಲ್ಲಿ 8.2% ಭಾಗವನ್ನು ಈ ಒಂದು ಪಾಳು ಭೂಮಿ ಆಕ್ರಮಿಸಿಕೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದಾಗಿದೆ. ಹಾಗಾಗಿ ಈ ಪಾಳು ಭೂಮಿಯೂ ಕೂಡ ಭೂಬಳಕೆಯ ವಿಂಗಡಣೆಯಲ್ಲಿ ಅತ್ಯಂತ ಪ್ರಮುಖ. ತ್ರಿಪುರಾ, ಪುದುಚೇರಿ, ಅಂಡಮಾನ್ ನಿಕೋಬಾರ್ಗಳಲ್ಲಿ ಇವು ಅತಿ ಕಡಿಮೆ ಪ್ರಮಾಣದಲ್ಲಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗಾದರೆ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂತ ಒಂದು ಅಂಶ ಬಂತು. ಏನದಾಗಿದ್ರೆ ಕೃಷಿಗೆ ಯೋಗ್ಯ ಆಗಿದೆ, ಆದರೆ ಅದನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ. ಹಾಗಿದ್ರೆ ಏನಿದು? ಇದು ನಿಗದಿತ ಮಣ್ಣಿನ ಸಾರದ ಕೊರತೆಯಿಂದ ಕೃಷಿಗೆ ಬಳಕೆ ಮಾಡದೆ ಹಾಗೆಯೇ ಬಿಟ್ಟಿರುವುದನ್ನು ಒಳಗೊಂಡಿದೆ. ಮಣ್ಣಿನಲ್ಲಿ ಅನೇಕ ರೀತಿಯಾದಂಥ ಕೊರತೆ ಇರ್ಬೋದು. ಮಣ್ಣಿನಲ್ಲಿರುವಂತಹ ಕೊರತೆಯ ಕಾರಣದಿಂದಾಗಿ ನಾವು ಅಲ್ಲಿ ಕೃಷಿಯನ್ನು ಮಾಡ್ತಾ ಇರೋದಿಲ್ಲ, ಹಾಗೆಯೇ ಆ ಭೂಮಿಯನ್ನು ಬಿಟ್ಬಿಟ್ಟಿರ್ತೀವಿ. ಇದನ್ನೇ ನಾವೇನಂತ ಕರಿಬೋದು? ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ಬೋದು. ಎಲ್ಲೆಲ್ಲಿದೆ ಆಗಿದ್ರೆ ಇದು? ಹೆಚ್ಚಾಗಿ ಮೇಘಾಲಯ, ಗೋವಾ, ನಾಗಾಲ್ಯಾಂಡ್, ರಾಜಸ್ಥಾನ್ ಈ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಈ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಬನ್ನಿ ಮಕ್ಕಳೇ, ಹಾಗಿದ್ರೆ ಇನ್ನೊಂದು ಪ್ರಮುಖವಾದಂತಹ ವಿಧವನ್ನು ನಾವು ನೋಡೋಣ. ಅದೇ ಇತರೆ ವಿಧಗಳು ಅಂತೇಳಿ ನಾವು ಕರಿತೀವಿ. ಇತರೆ ವಿಧಗಳಲ್ಲಿ ತೋಟಗಳು ಮತ್ತು ನೆಡುತೋಪುಗಳನ್ನು ಇದು ಒಳಗೊಂಡಿದ್ದು ಒಂದು ವರದಿಯ ಪ್ರಕಾರವಾಗಿ 1.1% ಭಾಗ ಮಾತ್ರ ಈ ಒಂದು ವರ್ಗಕ್ಕೆ ಸೇರಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದಾಗಿದೆ. ಹಾಗೆಯೇ ನೋಡಿ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ನಾವು ಕಾಣ್ಬೋದು ಹಲವಾರು ರೀತಿಯಾದಂತಹ ತೋಟಗಾರಿಕಾ ಬೆಳೆಗಳನ್ನು ಇದು ಒಳಗೊಂಡಿದೆ. ಹಾಗಾಗಿ ಇದು ಕೂಡ ಪ್ರಮುಖವಾಗಿ ಭೂಬಳಕೆಯ ಒಂದು ವಿಂಗಡಣೆ ಆಗಿದೆ. ಹಾಗೆಯೇ ಈ ಒಂದು ಇತರ ಭೂಮಿ ಏನಿದೆ ಇದು ಅಸ್ಸಾಂ, ನಾಗಾಲ್ಯಾಂಡ್, ಮೇಘಾಲಯ, ಕೇರಳ, ಕರ್ನಾಟಕ, ಹಿಮಾಚಲ ಪ್ರದೇಶ ಈ ರಾಜ್ಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಕಂಡುಬರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಅಲ್ವಾ ಮಕ್ಕಳೇ? ಇದನ್ನೆಲ್ಲವನ್ನ ನೀವು ತಿಳ್ಕೊಂಡಿದ್ದೀರಿ. ಭೂಬಳಕೆಯ ಅರ್ಥ ಮತ್ತು ವಿಧಗಳನ್ನು ನೀವು ಈಗಾಗಲೇ ನೋಡ್ಕೊಂಡಿದ್ದೀರಿ. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ವಿಷಯಕ್ಕೆ ನಾವೀಗ ಹೋಗೋಣ. ನೋಡಿ ಈ ಚಿತ್ರವನ್ನು ನೋಡಿ, ಇಲ್ಲಿ ಕೆಲವು ಚಿತ್ರಗಳು ಬರ್ತಾ ಇದ್ದಾವೆ. ನೋಡಿ ಮಕ್ಕಳೇ, ಈ ಚಿತ್ರಗಳನ್ನು ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ನೋಡಿ 3 ಚಿತ್ರಗಳನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಈ 3 ಚಿತ್ರಗಳನ್ನು ನೀವು ನೋಡಿದಾಗ ನಿಮಗೆ ಏನು ಅನ್ನಿಸ್ತಾ ಇದೆ? ಯಾವುದರ ಬಗ್ಗೆ ನಾವು ಮಾತಾಡೋಕೆ ಹೊರಟಿದ್ದೀವಿ? ಹೌದಲ್ವಾ ಮಕ್ಕಳೇ? ಹಳ್ಳಿಗಳಾದಂತಹ ನಮಗೆ ಅತ್ಯಂತ ಪ್ರಮುಖವಾಗಿ ಗೊತ್ತಿರುತ್ತೆ. ಇವೆಲ್ಲವೂ ಕೂಡ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥವುಗಳು. ಹಾಗಾಗಿ ನಾವು ಇವಾಗ ವ್ಯವಸಾಯದ ಬಗ್ಗೆ ನಾವು ಮಾತಾಡಬೇಕಾಗತ್ತೆ. ಹಾಗಿದ್ರೆ ವ್ಯವಸಾಯ ಅಂತ ಅಂದರೆ ಏನು? ಕೃಷಿ ಅಂತ ಅಂದರೆ ಏನು? ನೋಡೋಣ ಮಕ್ಕಳೇ. ಆಗಿದ್ರೆ ಬನ್ನಿ. ವ್ಯವಸಾಯ ಅಂತ ಅಂದರೆ ತನಗೆ ಅಗತ್ಯವಾದ ಆಹಾರ ಧಾನ್ಯ, ಕಚ್ಚಾ ಪದಾರ್ಥಗಳನ್ನು ಪೂರೈಸುವ ಬೆಳೆಗಳ ಪೋಷಣೆಗಾಗಿ ಭೂಮಿಯನ್ನು ಉಳುಮೆ ಮಾಡುವುದನ್ನು ನಾವೇನಂತ ಕರಿತೀವಿ? ವ್ಯವಸಾಯ ಅಥವಾ ಕೃಷಿ ಅಂತ ಹೇಳಿ ನಾವು ಕರಿತೀವಿ. ನಮಗೆ ಅಗತ್ಯಕ್ಕೆ ಏನು ಬೇಕು, ನಮ್ಮ ದೈನಂದಿನ ಜೀವನದ ಒಂದು ಅವಶ್ಯಕತೆಗೆ ನಾವು ಏನನ್ನ ಬೆಳೆ ಮಾಡಬೇಕು, ಇದನ್ನು ನಾವು ಬೆಳೆಯುವಂಥದ್ದನ್ನು ನಾವು ವ್ಯವಸಾಯ ಅಂತೇಳಿ ಕರಿತೀವಿ. ಹೌದು, ಮೊದಲನೇ ಚಿತ್ರ ಇದನ್ನು ಪ್ರತಿನಿಧಿಸುತ್ತೆ. ಹಾಗಿದ್ರೆ 2ನೇ ಚಿತ್ರ ಮತ್ತು 3ನೇ ಚಿತ್ರ ಇದೆಯಲ್ಲ, ಇದು ವ್ಯವಸಾಯದಲ್ಲಿ ಯಾಕೆ ಬಂತು? ಅಲ್ವಾ ಮಕ್ಕಳೇ? ವ್ಯವಸಾಯ ಅಂತಂದರೆ ಕೇವಲ ಭೂಮಿಯಲ್ಲಿ ಉಳುಮೆ ಮಾಡುವುದು ಮಾತ್ರ ಅಲ್ಲ. ವ್ಯವಸಾಯ ಅಂತಂದರೆ ಪ್ರಮುಖವಾಗಿ ಪಶುಪಾಲನೆ, ಕೋಳಿ ಸಾಕಣೆ, ಜೇನು ಸಾಕಣೆಗಳನ್ನು ಕೂಡ ಇದು ಒಳಗೊಂಡಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ ಅಲ್ವಾ? ಹಾಗಿದ್ರೆ ಈ ವ್ಯವಸಾಯದ ಮಹತ್ವ ಏನು? ವ್ಯವಸಾಯ ಯಾಕೆ ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿದೆ? ಮೊದಲನೇದು, ಭಾರತದ ಪ್ರಾಚೀನ ವೃತ್ತಿಗಳಲ್ಲಿ ಇದು ಒಂದಾಗಿದೆ.
ಬಹಳ ಪ್ರಾಚೀನವಾದಂಥ ಒಂದು ವೃತ್ತಿ, ಬಹಳ ಶತಮಾನಗಳಿಂದ ರೂಢಿಯಲ್ಲಿದೆ. ಹಾಗೆಯೇ ಭಾರತ ಒಂದು ಕೃಷಿ ಪ್ರಧಾನವಾದಂಥ ಒಂದು ದೇಶ. ನಾವೆಲ್ಲರೂ ಬಹುತೇಕರು ಕೃಷಿ ಪ್ರಧಾನತೆಯಿಂದ ಬಂದಿರುವಂಥವರು. ಹಾಗಾಗಿ ಕೃಷಿ ಪ್ರಧಾನವಾದಂಥ ದೇಶ. 65% ಭಾಗ ಕೃಷಿಯನ್ನು ಆಧರಿಸಿದೆ. ಭಾರತದಲ್ಲಿ 65% ಜನ ಏನಿದ್ದಾರೆ ಇವರು ಇಂದಿಗೂ ಕೂಡ ಕೃಷಿಯನ್ನೇ ಆಧರಿಸಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ದೇಶದ ಆರ್ಥಿಕ ಅಭಿವೃದ್ಧಿಯು ಕೃಷಿಯ ಪ್ರಗತಿಯನ್ನು ಆಧರಿಸಿದೆ. ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಪ್ರಮುಖವಾಗಿರುವಂತಹದ್ದು ಕೃಷಿ. ಹಾಗಾಗಿ ಇದು ಕೂಡ ಪ್ರಮುಖವಾದಂಥ ಒಂದು ಅಂಶ. ಹಾಗೆಯೇ ಜೀವನಾಧಾರಿತ ಮೂಲ, ಪ್ರತಿಯೊಬ್ಬರಿಗೂ ಕೂಡ ತನ್ನ ಜೀವನದ ಪ್ರಮುಖ ವೃತ್ತಿಯನ್ನಾಗಿ ಈ ಒಂದು ಕೃಷಿಯನ್ನು ಇವರು ಅಳವಡಿಸ್ಕೊಂಡಿದ್ದಾರೆ. ಹಾಗಾಗಿ ಜೀವನಾಧಾರಿತವಾದಂಥ ಮೂಲವೂ ಕೂಡ ಇದು ಹೇಳೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ಆಹಾರವನ್ನು ಪೂರೈಸುವ ವೃತ್ತಿ. ಯಾರಿಗೆ ಆಹಾರವನ್ನು ಪೂರೈಸುತ್ತೆ? ಜಾನುವಾರುಗಳು ಮತ್ತು ಮನುಷ್ಯರಿಗೆ ಆಹಾರವನ್ನು ಇದು ಪೂರೈಸುತ್ತೆ. ಹಾಗೆಯೇ ರಾಷ್ಟ್ರೀಯ ಆದಾಯದ ಮೂಲ ಆಕರ, ರಾಷ್ಟ್ರೀಯ ಆದಾಯವನ್ನು ತಂದು ಕೊಡುತ್ತೆ. ವೈಯಕ್ತಿಕ ಆದಾಯ ಮಾತ್ರ ಅಲ್ಲದೆ ರಾಷ್ಟ್ರಕ್ಕೂ ಕೂಡ ಇದು ಆದಾಯವನ್ನು ತಂದು ಕೊಡುತ್ತೆ. ಹಾಗೆಯೇ ತೃತೀಯ ವೃತ್ತಿಗಳಾದ ಸಾರಿಗೆ, ವ್ಯಾಪಾರ ಇವುಗಳ ಅಭಿವೃದ್ಧಿಗೆ ಈ ಒಂದು ಕೃಷಿ ಸಹಕಾರಿಯಾಗಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ಕೈಗಾರಿಕಾ ಪ್ರಗತಿಗಳಿಗೆ ನೆರವಾಗುತ್ತೆ. ಕಚ್ಚಾ ವಸ್ತುಗಳನ್ನು ಒದಗಿಸಿಕೊಡೋದ್ರ ಮೂಲಕ ಕೈಗಾರಿಕಾ ಪ್ರಗತಿಗೆ ಇದು ನೆರವಾಗುತ್ತೆ. ಹಾಗೆಯೇ ದೇಶದ ರಾಜಕೀಯ ಸಾಮಾಜಿಕ ಪರಿಸ್ಥಿತಿಯ ಮೇಲೆಯೂ ಕೂಡ ಈ ಒಂದು ಕೃಷಿ ಪ್ರಮುಖವಾದಂಥ ಪ್ರಭಾವವನ್ನು ಬೀರೋದನ್ನು ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಬನ್ನಿ ಮಕ್ಕಳೇ, ಮುಂದಿನ ವಿಷಯಕ್ಕೆ ನಾವು ಹೋಗೋಣ. ಕೃಷಿಯ ವಿಧಗಳು. ಯಾವ್ಯಾವ ವಿಧಗಳನ್ನು ನಾವಿಲ್ಲಿ ಗಮನಿಸ್ಬೋದು? ಮೊದಲನೇದು ಜೀವನಾಧಾರಿತವಾದಂತಹ ಬೇಸಾಯ, ಎರಡನೇದಾಗಿ ಸಾಂದ್ರ ಬೇಸಾಯ, ಮೂರನೇದಾಗಿ ವಾಣಿಜ್ಯ ಬೇಸಾಯ, ಹಾಗೆಯೇ ನಾಲ್ಕನೆಯದಾಗಿ ಮಿಶ್ರಣ ಬೇಸಾಯ, ಹಾಗೆಯೇ ಐದನೇದಾಗಿ ನೆಡುತೋಪು ಬೇಸಾಯ, ಹಾಗೆಯೇ ಆರನೇದು ಒಣ ಬೇಸಾಯ, ಏಳನೇದಾಗಿ ಆರ್ದ್ರ ಬೇಸಾಯ, ಎಂಟನೆಯದಾಗಿರುವಂತಹದ್ದು ನೀರಾವರಿ ಬೇಸಾಯ. ಇವು ಕೃಷಿಯ ವಿಧಗಳು ಅಂತೇಳಿ ನಾವು ಕರಿತೀವಿ. ಬನ್ನಿ ಹಾಗಿದ್ರೆ ಮಕ್ಕಳೇ ಒಂದೊಂದನ್ನಾಗೆ ನೋಡ್ಕೊಂಡು ಹೋಗೋಣ. ಇವಾಗ ಮೊದಲನೇದು ಜೀವನಾಧಾರಿತ ಬೇಸಾಯ. ಹೆಸರೇ ಸೂಚಿಸ್ತಾ ಇದೆ, ಜೀವನಕ್ಕೆ ಆಧಾರವಾಗಿರುವಂತಹದ್ದು ಅಂತ. ಹಾಗಿದ್ರೆ ಜೀವನಾಧಾರಿತ ಬೇಸಾಯ ಅಂತಂದ್ರೆ ರೈತ ಮತ್ತು ಆತನ ಕುಟುಂಬದ ಬಳಕೆಗೋಸ್ಕರವಾಗಿ ಬೆಳೆಯುವಂತಹ ಒಂದು ಬೆಳೆಗಳನ್ನು ಅಥವಾ ಕೃಷಿ ಪದ್ಧತಿಯನ್ನು ನಾವೇನಂತ ಕರಿತೀವಿ? ಜೀವನಾಧಾರಿತ ಬೇಸಾಯ ಪದ್ಧತಿ ಅಂತೇಳಿ ಕರಿತೀವಿ. ಇಲ್ಲಿ ತನಗೆ ಬೇಕಾದಷ್ಟು ಮಾತ್ರ ಬೆಳ್ಕೊಂಡಿರ್ತಾನೆ, ಇನ್ನು ಹೆಚ್ಚಾಗಿರುವಂಥದ್ದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗಿರುತ್ತೆ, ಇದನ್ನು ಮಾರಾಟ ಮಾಡಲಾಗತ್ತೆ. ಇದನ್ನೇ ನಾವೇನಂತ ಕರಿಬೋದು? ಜೀವನಾಧಾರಿತವಾದಂತಹ ಒಂದು ಬೇಸಾಯ ಅಂತ ಹೇಳಿ ನಾವು ಕರ್ಕೊಂಡು ಹೋಗ್ತೀವಿ. ಇದು ಬಹಳ ಪುರಾತನ ಕಾಲದಿಂದಲೂ ರೂಢಿಯಲ್ಲಿರುವಂತಹದ್ದು, ಇಂದು ನಿನ್ನೆಯದಲ್ಲ. ಬಹಳ ಪುರಾತನ ಕಾಲದಿಂದಲೂ ಕೂಡ ಬಂದಿರುವಂತಹದ್ದು. ಹೆಚ್ಚಾಗಿ ಈಶಾನ್ಯ ರಾಜ್ಯಗಳಲ್ಲಿ, ಒರಿಸ್ಸಾ, ಮಧ್ಯಪ್ರದೇಶ್ ಈ ರಾಜ್ಯಗಳಲ್ಲಿ ಈ ಜೀವನಾಧಾರಿತವಾದಂತಹ ಒಂದು ಬೇಸಾಯ ರೂಢಿಯಲ್ಲಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಯಾಕೆಂದರೆ ತನ್ನ ಕುಟುಂಬಕ್ಕೆ ಬೇಕಾದನ್ನು ಮಾತ್ರ ಇಲ್ಲಿ ಇವರು ಬೆಳೆಗಳನ್ನು ಬೆಳೆದುಕೊಳ್ತಾರೆ. ಹಾಗೆಯೇ ಮುಖ್ಯವಾಗಿ ಜೀವನಾಧಾರಿತ ಬೇಸಾಯದಲ್ಲಿ ಎರಡು ವಿಧಗಳಿವೆ. ಮೊದಲನೇದು ವರ್ಗಾವಣೆ ಬೇಸಾಯ, ಎರಡನೇದು ಸ್ಥಿರ ಬೇಸಾಯ ಅಂತೇಳಿ ನಾವು ಕರಿತೀವಿ. ಏನು ವರ್ಗಾವಣೆ ಬೇಸಾಯ ಅಂತಂದರೆ ಸ್ವಲ್ಪ ಕಾಡಿನ ಒಂದು ಭಾಗವನ್ನು ಕತ್ತರಿಸಿ ಸುಟ್ಟು ಕೆಲವು ವರ್ಷಗಳ ಕಾಲ ಬೇಸಾಯವನ್ನು ಮಾಡ್ತಾರೆ. ಅಂದರೆ ಕಾಡಿನ ಸ್ವಲ್ಪ ಭಾಗವನ್ನು ಸುಡ್ತಾರೆ, ಅಲ್ಲಿ ಬೇಸಾಯವನ್ನು ಮಾಡ್ತಾರೆ. ಯಾವಾಗ ಮಣ್ಣಿನ ಸಾರ ಕಡಿಮೆ ಆಗತ್ತೋ ಅದನ್ನು ಬಿಟ್ಟು ಬೇರೆ ಕಡೆಗೆ ಸ್ಥಳಾಂತರವನ್ನು ಹೊಂದ್ತಾರೆ. ಇದನ್ನೇ ನಾವೇನಂತ ಕರಿತೀವಿ? ವರ್ಗಾವಣೆ ಬೇಸಾಯ. ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆಯನ್ನು ಆಗುವಂತಹದ್ದು. ಅದೇ ಇನ್ನೊಂದಿದೆ ಸ್ಥಿರ ಬೇಸಾಯ. ಒಂದೆಡೆಯಿಂದ ಮತ್ತೊಂದೆಡೆಗೆ ಸ್ಥಳ ಬದಲಾವಣೆಯನ್ನು ಮಾಡದೆ ಶಾಶ್ವತವಾಗಿ ಒಂದೆಡೆ ನೆಲೆಸಿರುವುದನ್ನು ನಾವು ಸ್ಥಿರ ಬೇಸಾಯ ಅಂತೇಳಿ ಕರಿತೀವಿ. ಎಲ್ಲಿಗೂ ಹೋಗೋದಿಲ್ಲ. ಒಂದು ಕಡೆ ನೆಲೆ ನಿಂತಿದ್ದೀವಿ ಅಂತಂದರೆ ಇಲ್ಲಿಯೇ ನಮ್ಮ ಗೂಡನ್ನು ಕಟ್ಟಿಕೊಂಡು ಇಲ್ಲಿಯೇ ನಾವು ಬೆಳೆಗಳನ್ನು ಬೆಳೆದು ನಮ್ಮ ಜೀವನವನ್ನು ನಾವು ಕಟ್ಟಿಕೊಳ್ಳುವಂಥದ್ದೇನಿದೆ ಇದನ್ನೇ ನಾವೇನಂತ ಕರಿತೀವಿ? ಸ್ಥಿರ ಬೇಸಾಯ ಅಂತ ಹೇಳಿ ನಾವು ಕರಿತೀವಿ. ಹೆಸರೇ ಸೂಚಿಸ್ತಾ ಇದ್ದೇವೆ ಎರಡಕ್ಕೂ. ವರ್ಗಾವಣೆ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು, ಸ್ಥಿರ ಅಂತಂದರೆ ಒಂದೇ ಕಡೆಯಲ್ಲಿ ನಾವು ಇರುವಂತಹದ್ದು. ಇದನ್ನೇ ನಾವು ಸ್ಥಿರ ಬೇಸಾಯ ಅಂತೇಳಿ ಕರಿತೀವಿ. ಹಾಗೆಯೇ ಮುಖ್ಯ ಎರಡನೇದಾಗಿರುವಂತಹದ್ದು ಸಾಂದ್ರ ಬೇಸಾಯ. ಚಿಕ್ಕ ಭೂ ಹಿಡುವಳಿಯಲ್ಲಿ ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ತೊಡಗಿಸುವ ಬೇಸಾಯ ಪದ್ಧತಿಗೆ ಸಾಂದ್ರ ಬೇಸಾಯ ಅಂತೇಳಿ ಕರಿತೀವಿ. ಒಂದು ಸ್ವಲ್ಪ ಭೂಮಿ ಇರುತ್ತೆ, ಆದರೆ ಆ ಭೂಮಿಯಲ್ಲಿ ಅಧಿಕ ಬಂಡವಾಳವನ್ನು ಬಳಸಿ ಅಧಿಕ ಕಾರ್ಮಿಕರನ್ನು ಬಳಕೆ ಮಾಡಿಕೊಂಡು
ಬೇಸಾಯವನ್ನು ನಾವೇನು ಮಾಡ್ತೀವಿ, ಇದನ್ನು ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ವರ್ಷವಿಡೀ ಯಾವುದೇ ರೀತಿಯಲ್ಲೂ ಬಿಡುವಿರೋದಿಲ್ಲ, ವರ್ಷವಿಡೀ ಸಾಗುವಳಿಗೋಸ್ಕರವಾಗಿ ಭೂಮಿಯನ್ನು ಬಳಕೆ ಮಾಡ್ಕೊಳ್ತಾ ಇರ್ತೀವಿ. ಯಾವುದೇ ಒಂದು ತಿಂಗಳು ನಿರ್ದಿಷ್ಟವಾಗಿ ಅಂತ ಇಲ್ಲ, ಎಲ್ಲ ತಿಂಗಳಿನಲ್ಲಿ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇರಲಾಗತ್ತೆ. ಇಂತಹದ್ದನ್ನೇ ನಾವೇನಂತ ಕರಿಬೋದು, ಸಾಂದ್ರ ಬೇಸಾಯ ಅಂತೇಳಿ ಕರಿತೀವಿ. ವರ್ಷದಲ್ಲಿ 2 ಅಥವಾ 3 ಬೆಳೆಗಳನ್ನು ಸಾಗುವಳಿ ಮಾಡಿ ಚಿಕ್ಕ ಭೂ ಹಿಡುವಳಿಗಳಿಂದಲೇ ಹೆಚ್ಚಿನ ಉತ್ಪಾದನೆಯನ್ನು ಮಾಡಲಾಗತ್ತೆ. ವರ್ಷಕ್ಕೆ 2 ಅಥವಾ 3 ಸಲ ಬೆಳೆಗಳನ್ನು ತೆಗಿತಾರೆ. ಚಿಕ್ಕ ಭೂ ಹಿಡುವಳಿ ಆದರೂ ಕೂಡ ಅಧಿಕವಾದಂಥ ಲಾಭವನ್ನು ತಂದುಕೊಡುವಂಥ ಒಂದು ಪದ್ಧತಿ ಈ ಒಂದು ಸಾಂದ್ರ ಬೇಸಾಯ ಪದ್ಧತಿ ಆಗಿದೆ. ಇದು ಅತ್ಯಂತ ಫಲವತ್ತಾದ ಮತ್ತು ನೀರಾವರಿ ಎಲ್ಲಿ ಸಿಗತ್ತೆ, ಹೆಚ್ಚಿನ ಪ್ರಮಾಣದ ವರ್ಷವಿಡೀ ನೀರಿನ ಅವಶ್ಯಕತೆ ಎಲ್ಲಿ ದೊರೆಯುತ್ತೋ ಆ ಸ್ಥಳಗಳಲ್ಲಿ ಈ ಸಾಂದ್ರ ಬೇಸಾಯ ಪದ್ಧತಿಗಳನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗಾಗಿ ಈ ಸಾಂದ್ರ ಬೇಸಾಯವು ಕೂಡ ಅತ್ಯಂತ ಪ್ರಮುಖವಾದದ್ದು ಅಂತೇಳಿ ನಾವು ಕರಿಬೋದು. ಹಾಗೆಯೇ ಮೂರನೇದಾಗಿರುವಂಥದ್ದು ವಾಣಿಜ್ಯ ಬೇಸಾಯ. ಹೆಸರೇ ಸೂಚಿಸ್ತಾ ಇದೆ, ವಾಣಿಜ್ಯ, ವ್ಯಾಪಾರ, ಲಾಭ ಹೇಳುವಂಥ ಉದ್ದೇಶ. ಹಾಗಾಗಿ ವಾಣಿಜ್ಯ ಬೇಸಾಯ ಅಂತಂದ್ರೆ ಏನು, ವ್ಯಾಪಾರದ ಉದ್ದೇಶಕ್ಕೋಸ್ಕರವಾಗಿ ಬೆಳೆಯನ್ನು ಬೆಳೆಯುವುದನ್ನು ನಾವೇನಂತ ಕರಿಬೋದು, ವಾಣಿಜ್ಯ ಬೇಸಾಯ ಅಂತ ಹೇಳಿ ನಾವು ಕರಿತೀವಿ. ಹಾಗಿದ್ರೆ ಈ ಹಣದ ಗಳಿಕೆಗೋಸ್ಕರವಾಗಿ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸಾಗುವಳಿಯನ್ನು ಮಾಡಲಾಗತ್ತೆ. ಕಾರ್ಮಿಕರ ಬಳಕೆ ಕಡಿಮೆ ಇರುತ್ತೆ. ಯಂತ್ರಗಳು ಮತ್ತು ವೈಜ್ಞಾನಿಕವಾದಂತಹ ಸಾಗುವಳಿ ಕ್ರಮಗಳನ್ನು ಅನುಸರಿಸುವ ಮೂಲಕವಾಗಿ ಇಲ್ಲಿ ಬೇಸಾಯವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅನುಸರಿಸಲಾಗತ್ತೆ. ಹಾಗೆಯೇ 4ನೇದಾಗಿ ಮಿಶ್ರಣ ಬೇಸಾಯ ಅಥವಾ ಮಿಶ್ರ ಬೇಸಾಯ ಅಂತ ಕೂಡ ಕರಿತೀವಿ ಇದನ್ನು. ಏನಿದು, ಬೆಳೆಗಳ ಸಾಗುವಳಿ ಮತ್ತು ಪಶುಪಾಲನೆ ಎರಡೂ ಕೂಡ ಜೊತೆಯಾಗಿ ಹೋಗುವಂತಹ ಒಂದು ವಿಧಾನವನ್ನು ನಾವು ಸಾಗುವಳಿಯನ್ನು ನಾವು ಮಿಶ್ರಣ ಬೇಸಾಯ ಅಂತ ಹೇಳಿ ನಾವು ಕರಿತೀವಿ. ಬೆಳೆ ಮತ್ತು ಪಶುಪಾಲನೆಗಳೆರಡರಿಂದಲೂ ರೈತರಿಗೆ ಆದಾಯ ದೊರೆಯುತ್ತೆ. ಇಲ್ಲಿ ಬೆಳೆನೂ ಬರುತ್ತೆ, ಪಶುಪಾಲನೆಯನ್ನು ಮಾಡೋದ್ರಿಂದ ಅದರಿಂದಲೂ ಆದಾಯ ಸಿಗುತ್ತೆ. ಇದನ್ನೇ ನಾವು ಮಿಶ್ರಣ ಬೇಸಾಯ ಅಂತ ಕರಿತೀವಿ. 1951ರಿಂದ ಈಚೆಗೆ ಇದು ಹೆಚ್ಚಿನ ಪ್ರಮಾಣದಲ್ಲಿ ರೂಢಿಯಲ್ಲಿರೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಭಾರತದ ಬಹುತೇಕ ಕಡೆಗಳಲ್ಲಿ ಈ ಒಂದು ಬೇಸಾಯ ಇದೆ. ಹಾಗೆಯೇ 5ನೇದಾಗಿರುವಂಥದ್ದೇನು, ನೆಡುತೋಪು ಬೇಸಾಯ. ಮಾರಾಟಕ್ಕಾಗಿ ವಿಶಾಲ ತೋಟಗಳಲ್ಲಿ ಯಾವುದಾದರೂ ಒಂದು ಬೆಳೆಯನ್ನು ಬೆಳೆಯುವುದನ್ನು ನಾವೇನಂತ ಕರಿತೀವಿ, ನೆಡುತೋಪು ಬೇಸಾಯ. ಒಂದೇ ಒಂದು ಬೆಳೆಯನ್ನು ಬೆಳಿತೀವಿ, ಮಾರಾಟವನ್ನು ಮಾಡುವಂಥದ್ದೇ ಇದರ ಪ್ರಧಾನ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇದೇ ನೆಡುತೋಪು ಬೇಸಾಯ. ಇದಕ್ಕೆ ಸಾಕಷ್ಟು ಕಾರ್ಮಿಕರು ಬೇಕು, ಹಾಗೆಯೇ ಬಂಡವಾಳದ ಒಂದು ಅವಶ್ಯಕತೆ ಇದೆ. ಯಾವುದ್ಯಾವ್ದು ಪ್ರಮುಖವಾಗಿ ಚಹಾ ಇರ್ಬೋದು, ಕಾಫಿ ಇರ್ಬೋದು, ರಬ್ಬರ್ ಇರ್ಬೋದು, ತೆಂಗು ಇರ್ಬೋದು, ಇವುಗಳೆಲ್ಲವೂ ಕೂಡ ಈ ನೆಡುತೋಪು ಬೇಸಾಯದಲ್ಲಿ ನಾವು ಗಮನಿಸ್ಬೋದು. ನೋಡಿ, ಚಹಾ ಬೆಳೆಯನ್ನು ನಾವು ನೋಡ್ಬೋದು, ಹಾಗೆಯೇ ಕಾಫಿ ಬೆಳೆಗಳು, ಹಾಗೆ ರಬ್ಬರ್, ಈ ಬೆಳೆಗಳನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಹಾಗೆಯೇ ಒಣ ಬೇಸಾಯ. ಒಣ ಬೇಸಾಯ ಅಂತಂದ್ರೆ ಏನು, ಅತಿ ಕಡಿಮೆ ಮಳೆ ಬೀಳುವ ಮತ್ತು ನೀರಾವರಿ ಸೌಲಭ್ಯಗಳಿಲ್ಲದ ಇದ್ದರೂ ಅದು ಮಿತವಾಗಿರುವಂತಹ ಕಡೆಗಳಲ್ಲಿ ಬೆಳೆಯುವಂತಹ ಒಂದು ಬೇಸಾಯವನ್ನು ನಾವು ಒಣ ಬೇಸಾಯ. ನೀರಿನ ಸೌಲಭ್ಯ ಇಲ್ಲದೆ ಇರ್ಬೋದು, ಇದ್ರೂ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಅಂತಹ ಒಂದು ಸ್ಥಳಗಳಲ್ಲಿ ಈ ಒಣ ಬೇಸಾಯ ಪದ್ಧತಿಯನ್ನು ಇಲ್ಲಿ ಅನುಸರಿಸ್ತಾರೆ. ಈ ಒಂದು ಸ್ಥಳಗಳಲ್ಲಿ ಹೆಚ್ಚಾಗಿ ಮಳೆನೇ ಪ್ರಮುಖವಾಗಿರುವಂತಹದ್ದು, ಮಳೆಯ ಆಶ್ರಯದಿಂದಲೇ ಇದು ಜರುಗತ್ತೆ. ಹೆಚ್ಚಾಗಿ ಇದು ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರುತ್ತೆ. ಹಾಗೆಯೇ ರಾಜಸ್ಥಾನದ ಪಶ್ಚಿಮ ಭಾಗದಲ್ಲಿ ಹೆಚ್ಚಾಗಿ ರೂಢಿಯಲ್ಲಿದೆ. ಹಾಗೆಯೇ 7ನೇದಾಗಿ ಆರ್ದ್ರ ಬೇಸಾಯ. ಸಾಕಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ನೀರಾವರಿಯ ನೆರವಿಲ್ಲದೆ ಬೆಳೆಗಳನ್ನು ನಾವು ಬೆಳೀತಾ ಇದ್ರೆ ಅದನ್ನು ನಾವು ಆರ್ದ್ರ ಬೇಸಾಯ ಅಂತ ಹೇಳಿ ಕರಿತೀವಿ. ಸಾಕಷ್ಟು ನೀರಾವರಿ ಬೇಕಾಗೋದಿಲ್ಲ, ಇದಕ್ಕೆ ಮಳೆ ಇರುತ್ತೆ, ಕೃತಕ ನೀರಾವರಿ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದು ಪಶ್ಚಿಮ ಕರಾವಳಿಯ ಉದ್ದಕ್ಕೂ ಮತ್ತು ಇತರ ಮಳೆಯಾಗುವ ಭಾಗಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಹೋಗೋದನ್ನು ನಾವು ಗಮನಿಸ್ಕೊಂಡು ಹೋಗ್ತೀವಿ. ಹಾಗೆಯೇ ನೀರಾವರಿ ಬೇಸಾಯ. ನೀರಾವರಿಯ ಸಹಾಯದಿಂದ ಬೆಳೆಯನ್ನು ಬೆಳೆಯುವ ಕೃಷಿ ವಿಧಾನವನ್ನು ನಾವೇನಂತ ಕರಿಬೋದು, ನೀರಾವರಿ ಬೇಸಾಯ ಅಂತೇಳಿ ಕರಿತೀವಿ. ನೀರಿನ ಒಂದು ಅವಶ್ಯಕತೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ, ಮಳೆ ಮಾತ್ರ ಅಲ್ಲ, ಕೃತಕವಾಗಿ ನೀರನ್ನು ಹಾಯಿಸಬೇಕಾಗತ್ತೆ. ಇಂತಹ ಒಂದು ಪದ್ಧತಿಗಳನ್ನು ನಾವೇನಂತ ಕರಿತಾ ಇದ್ದೀವಿ, ನೀರಾವರಿಯ ಬೇಸಾಯ ಅಂತ ಹೇಳಿ ನಾವು ಕರಿತೀವಿ. ಆದರೆ ಇದು ವೆಚ್ಚದಾಯಕ. ಇದು ವೆಚ್ಚದಾಯಕವಾಗಿದ್ದರೂ ಕೂಡ ಭಾರತಕ್ಕೆ ಅವಶ್ಯಕ. ಯಾಕೆಂತಂದರೆ ಈ ನೀರಾವರಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿಯನ್ನು ಅನುಸರಿಸಿ ಬೆಳೆಯುವಂಥ ಬೆಳೆಗಳು ನಮ್ಮಲ್ಲಿ ಇರೋದ್ರಿಂದ ಭಾರತಕ್ಕೆ ಈ ನೀರಾವರಿ ಬೇಸಾಯ ಅತ್ಯಂತ ಅವಶ್ಯಕವಾದದ್ದಾಗಿದೆ. ಅಲ್ಲದೇನೆ ಭಾರತದಲ್ಲಿ ಮಳೆ ಹಂಚಿಕೆ ಋತುಕಾಲಿಕ ಮತ್ತು ಅಕಾಲಿಕ ಮತ್ತು ಅಸಮಾನವಾದದ್ದು.
ಹಾಗಾಗಿಯೇ ಭಾರತದ ಬೇಸಾಯವನ್ನು ಮಾನ್ಸೂನ್ನೊಂದಿಗೆ ಆಡುವ ಜೂಜಾಟ ಅಂತೇಳಿ ಕರಿತೀವಿ. ಇದು ವೆಚ್ಚದಾಯಕನೇ ಆಗಿರ್ಬೋದು, ಆದರೆ ಇದು ಅತ್ಯಂತ ಅವಶ್ಯಕವಾದಂಥ ಒಂದು ಬೇಸಾಯದ ವಿಧಾನ ಅಂತ ಹೇಳಿ ನಾವು ಗಮನಿಸ್ಕೊಂಡು ಹೋಗ್ಬೋದು. ಹಾಗಿದ್ರೆ ಈ ಬೆಳೆ ಋತುಗಳು ಅಂತೇಳಿ ಕರಿತೀವಿ. ಯಾವುದ್ಯಾವುದು? ಕೃಷಿ ಪ್ರದೇಶವೊಂದರಲ್ಲಿ ವಿವಿಧ ಬೆಳೆಗಳನ್ನು ಸಾಗುವಳಿ ಮಾಡುವ ನಿರ್ದಿಷ್ಟ ಅವಧಿಗೆ ಬೆಳೆ ಋತುಗಳು ಅಂತೇಳಿ ನಾವು ಕರಿತೀವಿ. ಭಾರತದಲ್ಲಿ 3 ಪ್ರಮುಖವಾದಂತಹ ಬೆಳೆ ಋತುಗಳಿವೆ. ಮೊದಲನೇದು ಮುಂಗಾರು ಬೆಳೆ ಋತು, ಎರಡನೇದು ಹಿಂಗಾರು ಬೆಳೆ ಋತು, ಮೂರನೇದಾಗಿ ಝೈಡ್ ಋತು ಅಥವಾ ಝೇಡ್ ಋತು ಅಂತೇಳಿ ಕೂಡ ಕರಿತೀವಿ. ನೋಡಿ, ಈ ಚಿತ್ರಗಳಲ್ಲಿ ನಾವು ನೋಡ್ಬೋದು ಮುಂಗಾರು ಬೆಳೆ, ಹಿಂಗಾರು ಬೆಳೆ ಋತುವಿನಲ್ಲಿ ಬೆಳೆಯುವಂತಹ ಬೆಳೆಗಳು, ಝೈಡ್ ಮಾದರಿಯ ಬೇಸಾಯದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾವಿಲ್ಲಿ ಗಮನಿಸ್ಕೊಂಡು ಹೋಗ್ಬೋದು. ಬನ್ನಿ ಮಕ್ಕಳೇ, ಒಂದೊಂದನಾಗೆ ನೋಡೋಣ. ಮುಂಗಾರು ಬೆಳೆ ಋತು, ಮಳೆಗಾಲದಲ್ಲಿ ಬೆಳೆ ಬೆಳೆಯುವುದನ್ನು ನಾವೇನಂತ ಕರಿತೀವಿ? ಮುಂಗಾರು ಬೆಳೆ ಋತು ಅಂತ ಹೇಳಿ ಕರಿತೀವಿ. ಈ ಋತುವಿನಲ್ಲಿ ನೈಋತ್ಯ ಮಾನ್ಸೂನ್ ಮಳೆಗಾಲದ ಆರಂಭದೊಂದಿಗೆ, ಅಂದರೆ ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತನೆಯನ್ನು ಮಾಡಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕಟಾವನ್ನು ಮಾಡಲಾಗುತ್ತದೆ. ಈ ಅವಧಿಯಲ್ಲಿ ಬೆಳೆದ ಪ್ರಮುಖವಾದಂತಹ ಬೆಳೆಗಳು ಅಂತಂದರೆ ಯಾವುದ್ಯಾವುದು? ಒಂದು ಭತ್ತ, ಎರಡನೇದಾಗಿ ರಾಗಿ, ಮೂರನೇದಾಗಿ ಹತ್ತಿ, ನಾಲ್ಕನೇದು ನೆಲಗಡಲೆ, ಹಾಗೆ ಐದನೇದು ತಂಬಾಕು. ಸಾಧಾರಣವಾಗಿ ಈ ಎಲ್ಲ ಬೆಳೆಗಳನ್ನು ಮುಂಗಾರು ಋತುವಿನಲ್ಲಿ ಬೆಳೀತಾರೆ. ಜೂನ್ ಜುಲೈ ತಿಂಗಳಿನಲ್ಲಿ ಬಿತ್ತನೆ ಮಾಡ್ತಾರೆ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಕಟಾವನ್ನು ಈ ಮುಂಗಾರು ಬೆಳೆಗಳಲ್ಲಿ ಮಾಡಲಾಗೋದನ್ನು ನಾವು ನೋಡ್ತೀವಿ. ಹಾಗೆಯೇ ಹಿಂಗಾರು ಬೆಳೆ, ಹಿಂಗಾರು ಮಳೆಗಾಲ ಅಂತೇಳಿ ಕೂಡ ಕರಿತೀವಿ. ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಆರಂಭ, ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಬಿತ್ತನೆ ಮಾಡಲಾಗತ್ತೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಏನು ನಾವು ಕಟಾವನ್ನು ಮಾಡ್ತೀವಿ, ಇದನ್ನೇ ನಾವು ಹಿಂಗಾರು ಬೆಳೆ ಋತು ಅಂತ ಕರಿತೀವಿ. ಪ್ರಮುಖವಾಗಿ ಗೋಧಿ ಇರ್ಬೋದು, ಬಾರ್ಲಿ ಇರ್ಬೋದು, ಕಡಲೆ ಇರ್ಬೋದು, ನಾರಗಸೆ ಇರ್ಬೋದು, ಇವೆಲ್ಲವೂ ಕೂಡ ಹಿಂಗಾರು ಬೆಳೆಗಳ ಋತುಗಳು ಅಂತೇಳಿ ಕರಿತೀವಿ. ಅಕ್ಟೋಬರ್ ನವೆಂಬರ್ನಿಂದ ಫೆಬ್ರವರಿ ಮಾರ್ಚ್ವರೆಗೆ ಬೆಳೆಯುವಂತಹ ಬೆಳೆಗಳನ್ನು ನಾವು ಹಿಂಗಾರು ಬೆಳೆ ಋತುಗಳು ಅಂತೇಳಿ ಕರಿತೀವಿ. ಹಾಗೆಯೇ ಝೈಡ್ ಬೆಳೆ ಋತು ಅಂತಂದರೆ ಈ ಎರಡರ ಮಧ್ಯದಲ್ಲಿ ಹಿಂಗಾರು ಮತ್ತು ಮುಂಗಾರು ಬೆಳೆಗಳ ನಡುವಣ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ನಾವು ಝೇಡ್ ಮಾದರಿಯ ಬೇಸಾಯ ಅಥವಾ ಋತು ಅಂತೇಳಿ ನಾವು ಕರ್ಕೊಂಡು ಹೋಗ್ತೀವಿ. ಉದಾಹರಣೆಗೆ ಕಲ್ಲಂಗಡಿ ಇರ್ಬೋದು, ಅಥವಾ ಸೌತೆಕಾಯಿ ಇರ್ಬೋದು, ಈ ಒಂದು ಎಣ್ಣೆ ಕಾಳುಗಳಿರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಅಥವಾ ತರಕಾರಿಗಳಿರ್ಬೋದು, ಇವೆಲ್ಲವೂ ಕೂಡ ಇಲ್ಲಿ ಪ್ರಮುಖವಾಗಿರುವಂತಹದ್ದು. ಹಾಗಿದ್ರೆ ಮಕ್ಕಳೇ, ಈ ಅವಧಿಯಲ್ಲಿ ನಾವು ಭೂ ಬಳಕೆ ಅಂತಂದ್ರೆ ಏನು, ವ್ಯವಸಾಯದ ಅರ್ಥ ಮತ್ತು ಮಹತ್ವ ಏನು, ವ್ಯವಸಾಯದ ವಿಧಗಳೇನು, ಬೆಳೆ ಋತುಗಳೇನು ಎಂಬಂತಹ ವಿಚಾರಗಳನ್ನು ಇವತ್ತಿನ ಒಂದು ತರಗತಿಯಲ್ಲಿ ತಿಳ್ಕೊಂಡ್ವಿ. ಬನ್ನಿ ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಕಲಿತಿರುವಂತಹ ವಿಷಯದ ಒಂದು ಪುನರ್ಮನನವನ್ನು ಮಾಡ್ಕೊಳ್ಳೋಣ. ಭೂ ಬಳಕೆಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ಯಾವ್ಯಾವ ಅಂಶಗಳು ನಿರ್ಧರಿಸ್ತವೆ? ಆಲೋಚನೆ ಮಾಡಿ. ಮಕ್ಕಳೇ, ಸರಿಯಾದಂಥ ಉತ್ತರ ಭೂ ಮೇಲ್ಮೈ ಲಕ್ಷಣಗಳು, ಮಣ್ಣು, ವಾಯುಗುಣ, ಹಾಗೆ ಜನಸಾಂದ್ರತೆ, ಸಾಮಾಜಿಕ, ಆರ್ಥಿಕ, ತಾಂತ್ರಿಕ ಅಂಶಗಳು. ಹಾಗಿದ್ರೆ ಇವತ್ತಿನ ಗೃಹ ಕಾರ್ಯವನ್ನು ನೋಡೋಣ ಮಕ್ಕಳೇ. ಮೊದಲನೇದು, ಭಾರತದ ಭೂ ಬಳಕೆಯ ಮಾದರಿಗಳಾವುವು? ಭಾರತದಲ್ಲಿ ವ್ಯವಸಾಯದ ಮಹತ್ವವನ್ನು ತಿಳಿಸಿ. ಭಾರತದಲ್ಲಿ ರೂಢಿಯಲ್ಲಿರುವ ಕೃಷಿ ವಿಧಾನಗಳು ಯಾವುವು? ಭಾರತದಲ್ಲಿ ವ್ಯವಸಾಯದ ವಿಧಗಳ ಒಂದು ಚಾರ್ಟ್ ಅನ್ನು ತಯಾರು ಮಾಡಿ ಮಕ್ಕಳೇ. ಹಾಗೇನೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ, ಇದನ್ನ ಕುರಿತಾಗಿ ಒಂದು ಪ್ರಬಂಧವನ್ನು ಬರೀತಿರಲ್ವಾ ಮಕ್ಕಳೇ? ಈ ಚಟುವಟಿಕೆಯನ್ನು ಮಾಡ್ತಿರಲ್ವಾ? ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಎಲ್ಲ ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ. ಮುಂದಿನ ತರಗತಿಗಳಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು ಮಕ್ಕಳೇ.